ಕಣ್ಣೊಳಗೆ ಕಣ್ಣಿದ್ದು ಕಾಣದೇಕೆ ಅರಿಯರಯ್ಯ. ಕಿವಿಯೊಳಗೆ ಕಿವಿಯಿದ್ದು ಕೇಳದೇಕೆ ಅರಿಯರಯ್ಯ. ಗ್ರಹಣದೊಳಗೆ ಗ್ರಹಣವಿದ್ದು ಮೋಸಿಸಲೇಕರಿಯರಯ್ಯ. ಜೀವೆಯೊಳಗೆ ಜೀವೆ ಇದ್ದು ರುಚಿಸಲೇಕೆ ಅರಿಯರಯ್ಯ. ಸ್ಪರ್ಶನದೊಳಗೆ ಸ್ಪರ್ಶನವಿದ್ದು ಮುಟ್ಟದೇಕೆ ಅರಿಯರಯ್ಯ. ಕೂಡಲ ಸಂಗಮ ದೇವ ನೀ ಕೇಳ. ಬಹಳ ಸುಂದರವಾಗಿರುವಂಥ ಒಂದು ಬಸವಣ್ಣನವರ ವಚನ ಇದು. ಈ ಜಗತ್ತಿನಲ್ಲಿ ಸಂತರು, ಮಹಾತ್ಮರು, ಶಿವಯೋಗಿಗಳು, ದಾರ್ಶನಿಕರು ಆಗಾಗ ಈ ಜಗತ್ತಿಗೆ ಬರ್ತಾರೆ, ಬಂದು ಹೋಗ್ತಾರೆ. ನಾವು ನೋಡಿ ನಾವು ಇಲ್ಲೇ ಉಳಿದೇವಿ, ಅವರು ಬಂದು ಹೇಳಿ ಹೋದರು. ಅವರು ಹೇಳಿರುವಂಥ ಮಾತುಗಳು ನಾವು ಪುಸ್ತಕ ರೂಪದಲ್ಲಿ, ಚರಿತ್ರೆ ರೂಪದಲ್ಲಿ ನೋಡ್ತಾ ಬರ್ತೇವೆ. ಅದಕ್ಕಿಲ್ಲಿ ಮಹಾತ್ಮರನ್ನು ಅರಿಯಲೇ ತಿಳಿಯದೆ ನಾವು ಹಾಗೇ ಹೋದರೆ ಏನಾಗ್ತದೆ? ಈಗ ಜಗತ್ತಿಗೆ ಬಂದೇವತ್ತಂದ್ರೆ ಏನಾದರೂ ಒಂದು ಮಾಡಿ ಹೋಗಬೇಕು. ಮೊದಲು ಬಸವಣ್ಣ, ನೀವು ಹುಟ್ಟಿಯೇತಂದರೆ ಏನಾದ್ರು ಒಂದು ಮಾಡಬೇಕು. ಒಳ್ಳೆಯದರ ಮಾಡು, ಕೆಟ್ಟದರೆ ಮಾಡು, ಏನೂ ಮಾಡದೇ ಇರಬೇಡ. ಗೊತ್ತಾಯ್ತು? ಮಾಡಬೇಕು ಒಟ್ಟ. ಕಣ್ಣು ನೋಡು ಕೆಲಸ ಮಾಡ್ತತಿ, ಏನು ಹಾಗೆ ನೋಡಂಗಿಲ್ಲ. ಕಣ್ಣು ನೋಡುವ ಕೆಲಸ ಮಾಡ್ತದೆ, ಕಿವಿ ನೋಡುವ ಕೆಲಸ, ಕೇಳುವ ಕೆಲಸ ಮಾಡ್ತದೆ, ಬಾಯಿ ಮಾತನಾಡುವ ಕೆಲಸ ಮಾಡ್ತದೆ, ಹೃದಯ ಬಡಿದುಕೊಳ್ಳುವ ಕೆಲಸ ಮಾಡ್ತದೆ, ಕಾಲ ಓಡಾಡೋ ಕೆಲಸ ಮಾಡ್ತದೆ. ಆದರೂ ನಮ್ಮ ಕಾಲು ಓಡಾಡ್ಲಾಗ್ಯಾವ. ಇಲ್ಲಿಂದ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗಿಬಿಟ್ಟೈತಿ. ಈಗ ಎಲ್ಲೆಲ್ಲೋ ಹೋಗಿ ಭಜನೆ ಮಾಡಿ ಬರ್ತೇವೆ. ಕಾಲುಗಳು ಎಲ್ಲೆಲ್ಲೋ ಹೋಗಿ ಪ್ರವಚನ ಕೇಳಿ ಬರ್ತಾವ, ಕಿವಿಗಳು ನೋಡಿ ಬರ್ತಾವ, ಕಣ್ಣುಗಳು ಇಲ್ಲೇ ಇರುವುದನ್ನು ನಾವು ಕೇಳ್ತಾ ಇಲ್ಲ, ಇಲ್ಲೇ ಇರುವುದನ್ನು ನಾವು ನೋಡ್ತಾ ಇಲ್ಲ. ಅದಕ್ಕೆ ಏನಾರ ಒಂದು ಮಾಡಬೇಕು ಅನ್ನುವಾಗೋಸ್ಕರ ಭಗವಂತನ ಸ್ವರೂಪಿಯಾಗಿರುವಂಥ ಪ್ರತ್ಯಕ್ಷ ಮಹಾದೇವ ಸರ್ವೇಶಾಂ ಆತ್ಮಮಾಯೆಯ ಭಗವಂತನನ್ನಂತ ನೋಡಿಲ್ಲ. ಭಗವಂತನ ಸ್ವರೂಪಿಯಾಗಿರುವಂಥ ಮಹಾತ್ಮರು, ಸಂತರು, ಶಿವಯೋಗಿಗಳು ಈ ಜಗತ್ತಿಗೆ ಬರ್ತಾರೆ. ಎದಕ್ಕೆ ಬರ್ತಾರಂದ್ರೆ, ನೀ ಬಂದಿದೆಯಪ್ಪ ಈ ಜಗತ್ತಿಗೆ, ಹಾಗೇ ಹೋಗಬಾರ್ದು, ಬಂದು ಹಾಗೆ ಹೋಗಬಾರ್ದು. ಹಾಗೇ ಹೋದರೆ ಏನಾಗ್ತಂತ ಮತ್ತೆ ವಾಪಸ್ ಕಳಿಸ್ತಾನೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನೆ ಈಯ ಸಂಸಾರೇ ಕಲದುಸ್ತಾರೆ. ನಾವು ಬಂದೇವಿ, ಏನೂ ಮಾಡಲಿಲ್ಲ. ನಾ ಮಠಕ್ಕೆ ಹೋಗಿನಿ ಅಂತಂದ್ರೆ, ಸ್ವಾಮಿ ಆಗಿನಿ ಅಂದ್ರೆ ಏನಾದ್ರು ಒಂದು ಧರ್ಮದ ಕೆಲಸ ಮಾಡಬೇಕಲ್ಲಪ್ಪ. ನೀ ಸಂಸಾರ ಆಗಿದೆ ಅಂದ್ರೆ ಏನಾದ್ರು ಮಾಡಬೇಕಲ್ಲ. ಇವರು ಸಂಗೀತ ಕಲ್ತಾರಂದ್ರೆ ಇನ್ನು ಹಾಡಲೇಬೇಕಲ್ಲ. ಹಾಗೆ ಬಂದೇವಿ ಅಂದರೆ ಹಾಗೇ ಹೋಗಬಾರ್ದು, ಏನಾರು ಒಂದು ಮಾಡಿ ಹೋಗಬೇಕು. ಆದರೆ ಏನಾರು ಅಂತಂದ್ರೆ ಏನೇನೋ ಮಾಡೋದು ಬೇಡ. ಏನಾರು ಒಂದು ಮಾಡಂತ ಹೇಳ್ಯಾರ ಗುರುಗಳು, ಏನಾರು ಒಂದು ಮಾಡೋದು ಬೇಡ. ಏನು ಮಾಡಬೇಕು, ಏನು ಬಿಡಬೇಕು ಅಂತ ತಿಳುವಳಿಕೆ ಬುದ್ಧಿ ಕೊಟ್ಟನಲ್ಲ, ಕೊಟ್ಟನ. ಏನು ಮಾಡಬೇಕು, ಏನು ಬಿಡಬೇಕಂತದಲ್ಲ, ಏನು ಮಾಡಬೇಕಾಗಿದೆಯೋ ಅದನ್ನೇ ಮಾಡಬೇಕು. ಏನು ಬಿಡಬೇಕಾಗಿದೆಯೋ ಅದನ್ನೇ ಬಿಡಬೇಕು. ನಾಲಿಗೆ ನೋಡಿ ಎಷ್ಟು ಒಳ್ಳೆ ಕೆಲಸ ಮಾಡ್ತದೆ. ಏನಾದ್ರು ಊಟ ಮಾಡಬೇಕಾದ್ರೆ ಒಂದು ಎಳೆ ಬತ್ತಂದ್ರೆ ಹೆಂಗೆ ಮಾಡ್ತದೆ? ನಾಲಿಗೆ ಹೊರ ತೆಗಿತದಲ್ಲ. ನಾಲ್ಗೆಗೆ ಅಷ್ಟು ಬುದ್ಧಿ ಅದ. ಒಳಗೆ ಏನಾದರೂ ಒಂದು ಎಳೆ ಬತ್ತಂದ್ರೆ ಸಾಕು, ಪಲ್ಯದ ಜೊತೆಗೆ ಅದು ಹೊರಗೆ ಹಾಕ್ತದೆ. ನಮ್ಮ ಕಾಲು ಒಳಗಿಂದ ವ್ಯತ್ಯಾಸ ಆದ್ರೆ ಕಾಲು ಮಾತಾಡ್ತದೆ, ಚಪ್ಪಲಿ ಮಾತಾಡ್ತದೆ. ನಿಂದಲ್ಲ ಇದು ಬೇರೆಯವ್ರು ಹಾಕ್ಕೊಳ್ತಾ ಇದ್ದಿ ಅಂತ ಹೇಳ್ತದೆ. ಕಾಲು ಮಾತಾಡ್ತದೆ.
ನಮ್ಮ ಹೃದಯ ಯಾಕೆ ಮಾತಾಡಬಾರ್ದು? ಭಗವಂತನ ಹತ್ರ ಹೃದಯ ಯಾಕೆ ಮಾತಾಡಬಾರ್ದು? ಏನು ಮಾಡಬೇಕು, ಏನು ಕೇಳಬೇಕು, ಏನು ಮುಟ್ಟಬೇಕು ಅದನ್ನು ಇಲ್ಲಿ ವಚನ ಸಾಹಿತ್ಯದಲ್ಲಿ, ಶರಣ ಸಾಹಿತ್ಯದಲ್ಲಿ, ದಾಸ ಸಾಹಿತ್ಯದಲ್ಲಿ ಎಲ್ಲ ಮಹತ್ವರು ಹೇಳ್ತಾ ಹೋಗಿದ್ದಾರೆ. ಒಳ್ಳೆಯದನ್ನು ನೋಡು, ಒಳ್ಳೆಯದನ್ನು ಕೇಳು, ಒಳ್ಳೆಯದನ್ನು ಮಾಡು. ಬಂದೇವಿ ಹಾಗೆ ಹೋಗಬಾರ್ದು ಅನ್ನುವಗೋಸ್ಕರ ನಾನು ಹೇಳ್ತೀನಿ. ಒಬ್ಬ ಸಾಹುಕಾರ ಮನ್ಯಾಗ, ಮುಂದೆ ಬರ್ರಿ, ಸಾಹುಕಾರ ಮನ್ಯಾಗ ಕೆಲಸ ಮಾಡ್ತಿದ್ದ ಒಬ್ಬ. ಕೆಲಸ ಮಾಡ್ತಾ 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 ಏನು ಮಾಡಿದ, ಸಾಹುಕಾರ ಮನ್ಯಾಗ ಒಂದು ಕುದುರೆ ಇತ್ತು. ಕುದುರೆ ಮೇಲೆ ಒಂದು ಕಣ್ಣು ಬಿತ್ತು. ಭಾಳ ಕಣ್ಣು ತಪ್ಪು. ಮೊದಲು ಕಣ್ಣು ಬೀಳ್ತದೆ, ಆಮೇಲೆ ಮನಸ್ಸು ಕೆಲಸ ಮಾಡ್ತದೆ, ಮನಸ್ಸಿನ ಜೊತೆ ಕೈ ಕೆಲಸ ಮಾಡ್ತದೆ, ಕೈ ಜೊತೆ ಕಾಲು ಕೆಲಸ ಮಾಡ್ತದೆ. ಕಣ್ಣು ಬಿತ್ತು. ಹಿಂಗೆ ಹೇಳ್ತೀನಿ ತಮಾಷೆಗೆ, ಇಬ್ಬರು ದೋಸ್ತರು ಹಿಂಗೆ ಮಾತಾಡ್ತಾ ಇರ್ತಾರಂತೆ. ಏನು ಮಾತಾಡ್ತಾರಪ್ಪ ಅಂದರೆ, ದೋಸ್ತ ನನ್ನ ಹೆಂಡತಿ ಕಣ್ಣಾಗ ಒಂದು ಹಳ್ಳ ಬಿದ್ದಿತ್ತು. ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದಿತ್ತು. ಆ ಹಳ್ಳ ತೆಗಿಬೇಕಾದ್ರೆ 50 ರೂಪಾಯಿ ಖರ್ಚಾಯ್ತಪ್ಪ. ಎಲ್ಲೋ ಹಂಗೂ ಹಿಂಗೂ ಮಾಡಿ 50 ರೂಪಾಯಿ ಕೂಡಿಸಿ ಹಳ್ಳ ತೆಗಿಸಿದ. ಇನ್ನೊಬ್ಬ ದೋಸ್ತತ್ತಾನ, ಮಾರಯ್ಯ ನಿಂದೆ ಚಲೋ, ನಿನ್ನ ಹೆಂಡತಿ ಕಣ್ಣಾಗ ಹಳ್ಳ ಬಿದ್ದದಕ್ಕೆ ಏನು 50 ರೂಪಾಯಿ ಖರ್ಚು ಮಾಡಿ ಹಳ್ಳ ತೆಗೆದು. ನಾನು ಹೆಂಡತಿ ಕಣ್ಣಾಗ ಒಂದು ಸೀರೆನೇ ಬಿದ್ದಿತ್ತು, ಅದು ತೆಗಿಯಾಕೆ 4,000 ರೂಪಾಯಿ ಖರ್ಚಾಯ್ತು ಅಂತ. ಬರೋದು ಇದು ಸೂಕ್ಷ್ಮ ಹಾಸ್ಯ. ಇದು ಹೆಂಡತಿ ಕಣ್ಣು ಬೀಳಬಾರ್ದು. ಕಣ್ಣು ಬಿದ್ದರೆ ಮುಗಿದೋಯ್ತು. ಆದ್ರೆ ಸಾಹುಕಾರ ಮನ್ಯಾಗ ಒಂದು ಕುದುರೆ ಇತ್ತು, ಭಾಳ ಚಂದ ಇತ್ತು. ಆ ಕುದುರೆ ಮೇಲೆ ಒಂದು ಕಣ್ಣು ಬಿತ್ತು. ಹೇಳಾರ್ದೆ ಕೇಳಾರ್ದೆ ಏನು ಮಾಡ್ತಾನೆ, ಕುದುರೆ ತೊಗೊಂಡು ಹೋಗ್ತಾನೆ. ಹೋಗಿ ಕಳ್ಳತನ ಮಾಡಿಕೊಂಡು ಹೋದ ಕುದುರೆಯನ್ನು. ಕುದುರೆ ಕಳ್ಳತನ ಮಾಡ್ದ. ಗುಲ್ಬರ್ಗಕ್ಕೆ ಹೋದ. ದನದ ಬಜಾರ್, ಶರಣಬಸಪ್ಪನ ಜಾತ್ರೆಗೆ ದನದ ಬಾಜಾರ್ ಒಳಗೆ ಕುದುರೆಯನ್ನು ಮಾರಕ್ಕೆ ಇಟ್ಟ. ಮಾರ್ಲಿಕ್ಕೆ ಇಟ್ಟ ಒಬ್ಬ ಕೇಳ್ದ, ಎಷ್ಟು ಕೊಡ್ತೀಯಪ್ಪ? ಕುದುರೆಗೆ ಎಷ್ಟು ಕೊಡ್ತೀಯ? ಅವನು ಕುದುರೆ ಇದ್ದರೆ ಗೊತ್ತಾಗಬೇಕಲ್ಲ ಅವನಿಗೆ. ಅವನು ಕುದುರೆ ಇದ್ರೆ, ಕುದುರೆ ದುಡ್ಡು ಕೊಟ್ಟು ತೊಗೊಂಡಿದ್ರೆ, ರೊಕ್ಕ ಕೊಟ್ಟು ತೊಗೊಂಡಿದ್ರೆ ಗೊತ್ತಿರ್ತಿತ್ತು, ಹೇಳ್ತಿದ್ದೆ ಇಷ್ಟು ಕೊಟ್ಟರೆ ಕೊಡ್ತೀನಪ್ಪ ಅಂತ. ಕುದುರೆ ಕಳ್ಳತನ ಮಾಡ್ಕೊಂಡು ಬಂದಿತ್ತ. ನೀವು ಹೇಳ್ರಿ ಎಷ್ಟು ಕೊಡ್ತೀರಿ ಹೇಳ್ರಿ ತಂದಾಗ ಅವನಂತ ಒಂದು 10,000 ರೂಪಾಯಿ ಕೊಡ್ತೀನಿ ನೋಡಪ್ಪ. ಆಗಲ್ಲ ಅಂತ. ಹಿಂಗೆ ಒಂದು ಸ್ವಲ್ಪ ದಿವಸ ಟೈಮ್ ಹೋಗ್ತದ, ಇನ್ನೂ ಬರ್ತಾನೆ. ಹ್ಯಾಂಗೆ ಕುದುರೆಗೆ ಎಷ್ಟು ಕೊಡಾಗತ್ತೀರಿ ನೀವು ಹೇಳಂತ. ಅವಂತನ ಎಷ್ಟು ಹೇಳಪ್ಪ ನಿಂದು ಕುದುರೆ ಅದ. ಈಗ ಒಬ್ಬ ಹೇಳಿದ 10,000 ರೂಪಾಯಿ ತಂದನ, ನೀವು ಎಷ್ಟು ಕೊಡ್ತೀರಿ? ನಾ 20 ಕೊಡ್ತೀನಿ. ಹೀಗೆ ಒಬ್ಬೊಬ್ರು ಬಂದು ಹೋಗ್ತಾರೆ. 50 ತನಕ ಹೋಗ್ತದ. ಇದು ನೋಡ್ಕೊಂತ ಒಬ್ಬ ನಿಂತಿರ್ತಾನಲ್ಲಿ. ಇವೇನು ಕುದುರೆ ವ್ಯಾಪಾರ ಮಾಡ್ತಾ ಇರ್ತಾನಲ್ಲ, ಒಬ್ಬ ನೋಡ್ಕೊಂತ ನಿಂತಿರ್ತಾನೆ. ಅವನಿಗೆ ಸಂಶಯ ಬರ್ತದೆ, ಇದು ಕುದುರೆ ಅವಂದದೋ ಬೇರೆಯವ್ರದೋ ಗೊತ್ತಿಲ್ಲ. ನೀವೇ ಹೇಳ್ರಿ ಅಂತಾನ. 20 ಬಂದರೂ ಕೊಡಲಿಲ್ಲ, 10 ಬಂದರೂ ಕೊಡಲಿಲ್ಲ, 30 ಬಂದರೂ ಕೊಡಲಿಲ್ಲ. ಇನ್ನು ಏನು ಮಾಡಬೇಕಂತ ಅವ ಏನು ಮಾಡ್ತಾನೆ, ಒಳ್ಳೆ ಪ್ಯಾಂಟು, ಒಳ್ಳೆ ಶರ್ಟು, ಕಣ್ಣಿಗೆ ಚಸ್ಮಾ ಹಾಕೊಂಡು ಸುಟ್ಕೇಸ್ ತೊಗೊಂಡು ಬರ್ತಾನೆ. ಒಳ್ಳೆ ಹೊಸ ಪ್ಯಾಂಟು, ಕೋಟು ಎಲ್ಲ ಹಾಕ್ಕೊಂಡು ಕನ್ನಡಕ್ಕೆ ಹಾಕ್ಕೊಂಡು ಬರ್ತಾನೆ. ಊಟದ ಹಾಕ್ಕೊಂಡು ಬಂದಿರ್ತಾನೆ. ಅವ ಹೇಳ್ತಾನೆ, ಈ ಸುಟ್ಕೇಸ್ ತುಂಬ ರೊಕ್ಕ ಅದಾವ. ಸುಟ್ಕೇಸ್ ತುಂಬ ಏನವ? ರೊಕ್ಕ. ಈ ಸುಟ್ಕೇಸ್ ತುಂಬ ರೊಕ್ಕ ಅದ. ನೀ ಎಷ್ಟು ಹೇಳ್ತಿ, ಇದ್ರ ತುಂಬ ರೊಕ್ಕ ಅವ, ಇಷ್ಟು ಕೊಡ್ತೀನಿ ನಿನಗೆ, ಇಷ್ಟು ಕೊಡ್ತೀನಿ. ಆದ್ರೆ ಕುದುರೆ ನಾನು ಒಂದು ಸಲ ಹತ್ತಿ ನೋಡಬೇಕು. ಕುದುರೆ ಹತ್ತಿ ನೋಡ್ಬೇಕು, ಏರಿ ನೋಡಬೇಕು. ಅದು ಹ್ಯಾಂಗದ, ನಡೀತದೋ ಓಡ್ತದೋ ಸುಳಿ ಸುಮಾರದು ಗೊತ್ತಾಗಬೇಕಲ್ಲ. ಒಂದು ಸಲ ಕುದುರೆ ಮೇಲೆ ಸವಾರಿ ಮಾಡಿ ನೋಡಬೇಕಂತ ವಿಚಾರ ಹೇಳ್ತಾನೆ. ಆಗ್ಲಿ ಅಂತಾನೆ. ಆಗ್ಲಿ ಸುಟ್ಕೇಸ್ ತೊಗೊಂಡು ಕೊಡ್ತಾನೆ.
ಸುಟ್ಕೇಸ್ ತೊಗೊಂಡ, ಕುದುರೆ ಮೇಲೆ ಕಾಲು ಹಾಕಿ ಕೂತ್ಕೊಂಡ, ಹೋದ ಹೋದ ಹೋದ. ಏನು 10,000 ರೂಪಾಯಿ ಕೊಟ್ಟಿರಲ್ಲ, 20,000 10,000 ಹೇಳ್ದವನು 30-50 ತರಕ್ಕೆ ಬಂದವರು. ಕುದುರೆ ಎಷ್ಟು ಕೊಟ್ಟೆಪ್ಪ, ಹ್ಯಾಂಗೆ ಕೊಟ್ಟೆಪ್ಪ, ಎಷ್ಟಕ್ಕೆ ಹೋಯ್ತು ಅಂತ ಕೇಳಕ್ಕೆ ಬಂದರು. ಆಗ ಅವಂತಾನೆ ಸುಟ್ಕೇಸ್ ತುಂಬ ರೊಕ್ಕ ಅದು ಅಂತ ಹೇಳಿದಾನೆ. ಕುದುರೆ ಹ್ಯಾಂಗೆ ಓಡ್ತೈತಿ, ಇಲ್ಲೇ ಎದುರೇ ಕೂತ್ಕೋಯವ, ಜಾಗ ಐತಿ ತಾಯಿ. ನಾಳೆ ಹಿಡ್ದ ಮಾಯ್ಕಿ ಕಡೆ ಹಚ್ಬೇಕಾಗ್ತೈತಿ. ಮಾಯ್ಕಲ್ಲ, ನಾ ಮುಖ ಈ ಕಡೆ ಮಾಡಬೇಕು. ಅಲ್ಲಿ ಅವಂತನ 10, 20, 30, 50 ಕೇಳಿದ್ರು ಅಲ್ಲೇ ಇದ್ರಲ್ಲ ಬಂದು ಕೇಳ್ತಾರೆ, ಹೆಂಗೆ ಕೊಟ್ಟೆಪ್ಪ? ಸುಟ್ಕೇಸ್ ತುಂಬ ರೊಕ್ಕ ಅದ, ಅದ್ರ ಕುದುರೆ ನಡಿಗೆ ಹ್ಯಾಂಗದ. ಆಗ ಅಂತಾನೆ ಏನಿಲ್ಲ, ಹೊತ್ತು ಹೋಗಿದ್ದಾನೆ, ಬರ್ತೀನಿ ಅಂತ ಹೇಳಿದ್ದಾನೆ, 1 ಗಂಟೆ 2 ಗಂಟೆ ದಿನ ಬಂದಿಲ್ಲ ತಂದಾಗ ಸುಟ್ಕೇಸ್ದಾಗ ಏನವರ ನೋಡು ಅಂತಾರೆ ಎಲ್ಲರೂ. ಸುಟ್ಕೇಸ್ ತೆಗೆದು ನೋಡ್ತಾರೆ, ಕಿಲಿ ಹಾಕಿದ್ದಿಲ್ಲ, ತೆಗೆದು ನೋಡ್ತಾರೆ, ಏನಿರ್ತವೆ ಅವನ ಹಳೆ ಬಟ್ಟೆ, ಹಳೆ ಪ್ಯಾಂಟ, ಹಳೆ ಶರ್ಟ್, ಹಳೆ ಚಪ್ಪಲಿ ತುಂಬಿ ಕೊಟ್ಟಿದ್ದ, ಒಜ್ಜಿತ್ತು. ಯಾಕಿದು ಹೇಳ್ತಿಂದ್ರೆ ಅದು ಆಗ ಅಂತಾನೆ ಹ್ಯಾಂಗೆ ಬಂದಿತ್ತಪ್ಪ ಹಂಗೆ ಹೋಯ್ತು. ಹ್ಯಾಂಗೆ ಬಂದಿತ್ತು ಅದು ಕಳ್ತನ ಮಾಡ್ಕೊಂಡು ಬಂದಿದ್ದ, ಅದು ಹ್ಯಾಂಗೆ ಬಂದಿತ್ತು ಹಾಗೆ ಹೋಯ್ತು ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ನಮ್ಮ ಪ್ರಭುಗಳು ಹೇಳ್ತಾರೆ, ಕೊಟ್ಟ ಕುದುರೆಯ ನೇರಲರಿಯದೆ ಇನ್ನೊಂದು ಕುದುರೆಯ ಬಯಸುವವರು ವೀರರೂ ಅಲ್ಲ ಧೀರರೂ ಅಲ್ಲ. ಕೊಟ್ಟ ಕುದುರೆ ಇದು. ಈ ಕುದುರೆಯನ್ನು ಸವಾರಿ ಮಾಡದೆ ಇನ್ನೊಂದು ಕುದುರೆಯನ್ನು ಬಯಸುವವರು ವೀರರು ಅಲ್ಲ ಧೀರರು ಅಲ್ಲ. 3 ಲೋಕದಲ್ಲಿ ಹಲ್ಲಣವ ಹೊತ್ತುಕೊಂಡು ಬಳ್ಳುತ್ತಿದ್ದಾರೆ ನೋಡ ಗುಹೇಶ್ವರ. ಹಲ್ಲಣ ಅಂದ್ರೆ ಕುದುರೆ ಮೇಲೆ ಹಾಕ್ತಾರಲ್ಲ ತಡಿ, ಆ ತಡಿಯನ್ನು ಇಟ್ಕೊಂಡು, ಅಂದ್ರೆ ಆಸೆ ಇಟ್ಕೊಂಡು, ಆಮಿಷ ಇಟ್ಕೊಂಡು ಏನು ಮಾಡ್ತಾ ಇದ್ದಾರೆ ಇವರು? ಸುಮ್ಮನೆ 3 ಲೋಕದಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರ ಶಯನಿ. ಹತ್ತಿದ ಮೇಲೆ ತಿರುಗುವುದು 11 ಪೇರು. ಏನು ಅದೇ ಅದ ಕುದುರೆದು. ಹಾಗಿಲ್ಲಿ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ, ಮಹಾತ್ಮರು ಹೆಂಗಾದ್ರೆ ಕಣ್ಣು ಮುಂದೆ ಇರ್ತಾರೆ, ನಮಗೆ ಮಹಾತ್ಮರು ಅಂತ ತೊಳ್ಕೊಳಕ್ಕಾಗ್ತಾ ಇಲ್ಲ, ಅವ್ರ ಮಾತುಗಳು ನಮಗೆ ಕೇಳೋಕ್ಕಾಗ್ತಾ ಇಲ್ಲ, ಅವರ ದರ್ಶನ ಮಾಡ್ತಾ ಅಂದರೆ ಅವ್ರ ಕೈಗೆ ಸಿಗ್ತಾ ಇಲ್ಲ. ಇಂಥದನ್ನು ನಾವು ಹಾಗೇ ಬಂದು ಹಾಗೇ ಹೋಗಬಾರ್ದು ಅನ್ನೋಗೋಸ್ಕರ ನಮಗೆ ಹ್ಯಾಂಗೆ ಬಂದಿತ್ತು ಹಂಗೆ ಹೋಗಬಾರ್ದು ಎನ್ನುವಗೋಸ್ಕರ ಇವತ್ತು ಸಿದ್ಧಲಿಂಗ ಶಿಬಿರಗಳು ಬಂದು ಇಡೀ ದೇಶದ ತುಂಬೆಲ್ಲ ಸಂಚಾರ ಪ್ರವಾಸ ಮಾಡಿ ಅನೇಕ ಪವಾಡಗಳನ್ನು ಮಾಡಿ ಭಕ್ತರನ್ನು ಉದ್ಧಾರ ಮಾಡುತ್ತಾ ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳೀತಾರೆ. ಮುಂದೆ ಏನು ಆಗ್ತದೆ ಅನ್ನುವಂಥದ್ದನ್ನು ಒಂದು ಹಾಡಿನ ನಂತರ ನೋಡೋಣ. ದಾರಿಯಲ್ಲಿ ನಡೆದರೆ ಜನ್ಮ ಸಾರ್ಥಕ ಆಗ್ತದೆ. ಮಹಾತ್ಮರು ಈ ಜಗತ್ತಿಗೆ ಬಂದು ನಾವು ಮಾಡ್ತಕ್ಕಂಥ ಕೆಲಸಗಳನ್ನು ಕಂಡು ಇದು ಒಳ್ಳೆಯದಲ್ಲ, ಈ ರೀತಿ ಮಾಡಬಾರ್ದು, ಧರ್ಮದ ಬೋಧನೆಯನ್ನು ಮಾಡ್ತಾ ಹೋಗ್ತಾರೆ. ನಿಮಗೆಲ್ಲ ಗೊತ್ತಿದೆ, ರಾಮಾಯಣದಲ್ಲಿ ರಾಮ ಸೀತೆಯನ್ನು ಕಳ್ಕೊತಾನೆ. ಯಾಕೆ ಕಳ್ಕೊಂಡ ಬಸವ? ರಾವಣ ಆಕೆಯನ್ನು ಅಪಹರಣ ಮಾಡ್ತಾನೆ, ಕಿಡ್ನ್ಯಾಪ್ ಮಾಡ್ತಾನೆ. ಯಾಕಂತಂದರೆ ಅಲ್ಲಿ ವನವಾಸಕ್ಕೆ ಹೋಗಿದ್ದಾರೆ ರಾಮ, ಲಕ್ಷ್ಮಣ, ಸೀತಾ. ವನವಾಸಕ್ಕೆ ಹೋದರೂ ಅಲ್ಲಿ ಈಕೆ ಅಪಹರಣ ಮಾಡಬೇಕು, ಹಿಂದಿನ ದ್ವೇಷ, ರಾವಣನ ಹಿಂದಿನ ದ್ವೇಷ. ರಾವಣಿಗೆ ಗೊತ್ತಿಲ್ಲ ಆಕೆ ರಾವಣನ ಮಗಳನ್ನೇ, ಆಕೆಯಿಂದಲೇ ಮರಣ ಆಗ್ತದೆ ಅಂತೇಳಿ ಜ್ಯೋತಿಷ್ಯಗಾರ ಹೇಳಿದಾಗ
ಆಕೆನ ಒಂದು ಬಾಕ್ಸ್ದಲ್ಲಿ ಹಾಕಿ ಸಮುದ್ರಕ್ಕೆ ಬಿಟ್ಟಿರ್ತಾನೆ. ಅದು ತೇಲ್ಕೊಂಡು ಬಂದು ಈ ಕಡೆ ಬರ್ತದೆ, ಜನಕ ರಾಜನ ಮಗಳು ಆಗ್ತಾಳೆ. ಮತ್ತು ಇವು ರಾಮಾಯಣ ಮಹಾಭಾರತ ಕೇಳ್ತೀರಿ, ನೋಡ್ತೀರಿ, ಇವು ಸ್ವಲ್ಪ ಗೊತ್ತಿರಬೇಕು. ಯಾವಾಗದ ಆಕೆಯ ಅವಮಾನ ಆಗ್ತಂತ ಕೇಳಿದ್ರೆ, ಈ ಬಿಲ್ಲು ಆಕೆ ಮದುವೆ ಆಗಬೇಕು, ಬಿಲ್ ಎತ್ತಕ್ಕೆ ಬಂದಿರ್ತಾರಲ್ಲ, ಆಕೆ ಆ ಬಿಲ್ ತಗೊಂಡು ಆಟ ಆಡ್ತಿರೋಂತೆ. ದೇಶದ ನಾನಾ ಭಾಗಗಳಿಂದ ಬಂದಿರತಕ್ಕಂಥ ರಾಜಕುಮಾರರಿಗೆ ಬಿಲ್ ಎತ್ತಕ್ಕೆ ಆಗಲಿಲ್ಲ. ಹೇಗಿರ್ಬೇಕು? ರಾಮ ಹಿಂಗೆ ಕೈ ಎತ್ತಿದ್ರೆ ಎತ್ತು. ಹಾಗೆ ಅಲ್ಲಿ ಅವಮಾನ ಆಯಿತು ಅವಳಿಗೆ, ಆ ರಾವಣಿಗೆ. ಆ ದ್ವೇಷ ಒಂದು ಕಡೆ. ಇಲ್ಲಿ ಈಕೆ ಅವ್ರ ತಂಗಿ ಮಂಡೋದರಿಯನ್ನು ಶೂರ್ಪನಖಿ, ಮಂಡೋದಕ್ಕೆ ಮೂಗನ್ನು ಕೊಯ್ದಿರ್ತಾನೆ ಲಕ್ಷ್ಮಣ ಶೂರ್ಪನಖಿ. ಒಂದೇ ಕಾರಣ ಇಲ್ಲ, ಅದಕ್ಕೆ ಹಲವಾರು ಕಾರಣಗಳನ್ನು ಇಟ್ಕೊಂಡು ರಾವಣ ಆಕೆಯನ್ನು ಅಪಹರಣ ಮಾಡಬೇಕು. ಒಬ್ಬನಿಗೆ ನೀನು ಜಿಂಕಿ ಆಗು, ಚಿಗರಿಯಾಗು, ಹರಿಣಿಯಾಗು, ಎಳ್ಳಿಯಾಗು, ಎಲ್ಲ ಒಂದೇ. ಒಂದು ಕಡೆ ಎಳ್ಳಿ ಅಂತಾರೆ, ಹರಿಣಿ ಅಂತಾರೆ, ಜಿಂಕೆ ಅಂತಾರೆ. ಅದು ಎಂಥ ಜಿಂಕೆ ಅಂದರೆ ಬಂಗಾರದ ಜಿಂಕೆ. ಬಸವಣ್ಣ ನೋಡಿದಿ ಬಂಗಾರದ ಜಿಂಕೆ? ಬಂಗಾರದ ಜಿಂಕೆ ಆದ್ಕೊಳ್ಳೆ. ಬಂಗಾರ ಅಂದರೆ ಹೆಣ್ಮಕ್ಳಿಗೆ ಭಾಳ ಪ್ರೀತಿ. ನಿನ್ನಂತ ಬಸವಣ್ಣ ಶಾಂತಕುಮಾರ್ ಹೆಂಡತಿ ಕೇಳಂತ, ರೀ ನಿನಗೆ ಕಟ್ಕೊಂಡು ಇಷ್ಟು ದಿವಸ ಆಯಿತು, ನಾನು ತವ್ರ ಮನೆ ಹಾಡ್ದೋದು ಮನೆ ಬಿಟ್ಟು ನಿನ್ನ ಕಟ್ಕೊಂಡು ಇಷ್ಟು ದಿವಸ ಆಯಿತು. ಒಂದು ಕಾಲಾಗ ಅಂದಿ, ಒಂದು ಕಿವ್ಯಾಗ ಅಂದಿ, ಒಂದು ಕೊಳ್ಳಾಗ ಅಂದಿಯ, ಅದು ಮೂಗನಾಗ ಅಂದಿಯ. ಒಂದು ಹಬ್ಬಕ್ಕಾದ್ರೆ ಒಂದು ಏನಾರು ತಂದು ಕೊಟ್ಟು ಅಂತ ಹೇಳಿದ್ರೆ, ಈ ಶಾಂತಪಾಲ್ ಭಾರಿ ಶಾಣೆ. ಬಂಗಾರಿ ನೀನೇ ಬಂಗಾರದಂಗಿರುವಾಗ ಈ ಬಂಗಾರಿಗೆ ಅದಕ್ಕೆ ಬಂಗಾರ ಅಂತ ಸಾಫ್ ಮಾಡವಂತ. ಬಂಗಾರ ಜಿಂಕೆ ಕಂಡು ಕೂಡಲೇ ಆಸೆ. ಎಲ್ಲಿ ಹೋಗ್ತಾ ಇದ್ದೀನಿ, ಲಾಸ್ಟ್ ಟೈಮ್ಗೆ ಯಾಕಿದು ಹೇಳ್ತಾ ಇದ್ದೀನಿ ಅಂತ ಗೊತ್ತಾಗ್ತದೆ. ಅಲ್ಲಿ ಏನಾಗ್ತು ಅಂತ ಕೇಳಿದ್ರೆ, ಬಂಗಾರ ಜಿಂಕೆಯನ್ನು ನೋಡಿಕೊಳ್ಳಿ ಇವಳಿಗೆ ಆಸೆ ಬರ್ತದೆ. ರಾಮನಿಗೆ ಗಂಡಿಗೆ ಹೇಳ್ತಾಳೆ, ರೀ ನನಗೆ ಆ ಬಂಗಾರ ಜಿಂಕೆ ಬೇಕು. ಬಂಗಾರ ಜಿಂಕೆ ಬೇಕಂದ್ರೆ ಗಂಡನ ಹೆಂಡತಿ ಮಾತು ಗಂಡ ಕೇಳಬೇಕಲ್ಲ. ಈಗಿಂದಲ್ಲ, ಅವಾಗಿಂದ. ಹೆಂಡತಿ ಮಾತು ಕೇಳ್ತಿಲ್ಲ ಸಿಗಂಗೆ. ಹಿಂಗೆ ನಡೆದಿತ್ತಂತ ಪುರಾಣ ಪ್ರವಚನ ಎಲ್ಲ ಹಿಂಗೆ ನಡೆದಿತ್ತು. ಯಾರ್ಯಾರು ಹೆಂಡತಿ ಮಾತು ಕೇಳ್ತೀರಿ ಕೈ ಎತ್ತಿರಿ ಅಂತ. ಎಲ್ಲರೂ ಹೆಂಡತಿ ಮಾತು ಕೇಳ್ತೀನಿ ಅಂತ ಕೈ ಎತ್ತಿದ್ರು. ಬಸವಣ್ಣ ಅದನ್ನ ನಮ್ಮ ಬಸವಣ್ಣ, ಮರಿ ಬಸವಣ್ಣ ನೀ ಅಲ್ಲ. ಮತ್ತು ನೀ ಅಂದ್ರೆ ಮತ್ತು ನಾಳೆ ಮರಿ ಬಸವಣ್ಣ ಅಪ್ಪ ಕೈ ಎತ್ತಿಲ್ಲತ್ತ. ನೀನಾರೇ ಕೈ ಎತ್ತಿಲ್ಲಪ್ಪ, ನೀ ಹೆಂಡತಿ ಮಾತು ಕೇಳಲ್ಲ ಅಂತ ಗೊತ್ತಾಯ್ತು. ಇಲ್ರಿ ಸ್ವಾಮಿಗಳ ಕೈ ಎತ್ತಬೇಕಾದ್ರೆ ಹೆಂಡತಿ ಮಾತು ಕೇಳಬೇಕಾಗ್ತದೆ, ಅದಕ್ಕೆ ಎತ್ತಿಲ್ಲ ಅಂತ. ಹೀಗೆ ಆ ಸೀತೆಯ ಮಾತನ್ನು ಕೇಳಿ ಜಿಂಕೆ ತರಕ್ಕೆ ಹೋದ. ಆಗಲ್ಲಿ ಆ ಜಿಂಕೆ ಮನುಷ್ಯ ರೂಪ ಇರುವುದರಿಂದ ಜಿಂಕೆಗೆ ಬಿಲ್ಲು ಬಾಣ ಬಿಡ್ತಾನೆ. ಹಾ ಲಕ್ಷ್ಮಣ ಅಂತ ಕೂಗ್ತಾನೆ. ಈಕಿ ಸೀತೆ ಸುಮ್ಮಿರಲ್ಲ, ನಿಮ್ಮ ಅಣ್ಣಗೆ ಏನಾಗೈತಿ ನೋಡೋಗು ಲಕ್ಷ್ಮಣ ಅಂತ ಕೂಗ್ತಾ ಇದ್ದಾನೆ. ಅಲ್ಲಿ ಏನಾಗ್ತು ಅಂತ ಕೇಳಿದ್ರೆ, ಆಯ್ತನಪ್ಪ ರೆಡಿ ಬಿಸಿಬೇಳೆ ಬಾತು, ಏನು ಫಾಸ್ಟು ನಿನಗೆ ಎಲ್ಲರೂ ಅನ್ಕೊಂಡು ನೋಡಲ್ಲ, ನಿನ್ಕೊಂಡು ನೋಡಕತ್ತಾರ. ಸೀತಾ ಅಂತಾಳ, ಹೋಗು ಮೈದನ, ಲಕ್ಷ್ಮಣ ಹೋಗು, ನಿಮ್ಮ ಅಣ್ಣಗೆ ಏನಾಯಿತು ಕೂಗ್ತಾ ಇದ್ದಾನೆ. ಅತ್ತಿಗೆ ಇದು ನಮ್ಮ ಅಣ್ಣನ ಧ್ವನಿ ಅಲ್ಲ, ಇದು ನಮ್ಮ ಅಣ್ಣನ ಧ್ವನಿ ಅಲ್ಲ ಅಂದಾಗ ಆಕೆ ಬೈತಾಳೆ. ನಿಮ್ಮ ಅಣ್ಣಗೆ ಏನಾದರೂ ಆದ್ರೆ ಆಗಲಿ, ನನ್ನನ್ನು ಈ ವನವಾಸದ ಸಮಯದಲ್ಲಿ ನಿನ್ನವಳನ್ನಾಗಿ ಮಾಡ್ಕೋಬೇಕಂತ ನಿನಗೆ ಆಸೆ ಆಗಿದೆ ಅನ್ನಿಸ್ತದೆ. ಬೈತಾಳೆ. ಆಗವ ಕೇಳಾರ. ಆಕೆ ಆ ಮಾತು ಹೇಳಬಾರ್ದಲ್ಲಿ ಹೇಳ್ತಾಳೆ.
ಆದರೆ ಆ ತಪ್ಪಿಗಾಗಿ ಆಯಿತು ನೀವು ಹೇಳಿದ್ರಿಂದ ಹೋಗ್ತೀನಿ ಎಂದೂ ಆ ಸೀತೆಯ ಮುಖ ನೋಡಿದ್ದಿಲ್ಲ ಅವನು. ಸೀತೆಯ ಮುಖ ಎಂದೂ ನೋಡಿದ್ದಿಲ್ಲ, ಪಾದ ಅಷ್ಟೇ ನೋಡ್ತಿದ್ದ. ಅಣ್ಣನ ಹೆಂಡತಿ ಅಂದರೆ ತಾಯಿಯ ಸಮಾನ, ತಾಯಿಯ ಗೌರವವನ್ನು ಕೊಡುವಂಥ ಸಂಪ್ರದಾಯ ನಮ್ಮದು. ಆಗಲ್ಲಿ ಹೇಳ್ತಾನೆ, ಒಂದು ಮಾತು ಹೇಳ್ತಾನೆ, ಆಯಿತು ನೀವು ಹೇಳ್ತಾ ಇದ್ರದ್ದು ಹೋಗ್ತೀನಿ, ನಾನೊಂದು ಗೆರೆ ಹಾಕ್ತೀನಿ. ಗೆರೆ ಹಾಕ್ತಾನಲ್ಲ, ಎಲ್ಲರಿಗೂ ಗೊತ್ತದಿದೆ. ಗೆರೆ ಹಾಕ್ತೀನಿ, ಆ ಗೆರೆಯನ್ನು ದಾಟಿ ಯಾವ ಕಾರಣಕ್ಕೂ ನೀವು ಹೊರಗೆ ಬರಬಾರ್ದು. ಇಲ್ಲಿ ತತ್ವ ನಮಗೆ ಇಲ್ಲಿ ಹೇಳಿ ಕೊಟ್ಟಿದ್ದೇನೆ. ಲಕ್ಷ್ಮಣ ಗೆರೆ ಹಾಕ್ತಾ ಇದ್ದಾನೆ. ಈಗ ಆ ಲಕ್ಷ್ಮಣ ಗೆರೆ ಎಲ್ಲಾಗ್ಯದ ಅಂದ್ರೆ ಈಗ ಜಿರಳೆ ಸಾಯ್ಸಾಕ, ಇರುವೆ ಸಾಯ್ಸಾಕ, ಏನು ಎಲ್ಲಿ ಹೆಸರು ಹೋಯ್ತು, ಎಲ್ಲಿ ಬಂತು. ಲಕ್ಷ್ಮಣ ಕುಟೀರದ ಸುತ್ತ ಗೆರೆ ಹಾಕ್ತಾನೆ. ಗೆರೆ ಹಾಕಿ ಹೇಳ್ತಾನೆ ಅತ್ತಿಗೆಗೆ, ಯಾವ ಕಾರಣಕ್ಕೂ ಈ ಗೆರೆ ದಾಟಿ ಬರಬಾರದು. ಅಲ್ಲಿ ಆಕೆ ಹೋಗ್ತಾನೆ. ನೀವು ಲಕ್ಷ್ಮಣ, ಸೀತೆ ಒಬ್ಬಳೇ ಇರ್ತಾಳೆ. ರಾವಣ ಇವನು ಹೋಗಿದ್ದು ಗೊತ್ತಾಗಿ ಋಷಿಯ ವೇಷ ಧಾರಣೆ ಮಾಡಿಕೊಂಡು ಬರ್ತಾನೆ. ನಿಮಗೆಲ್ಲ ಕತೆ ಗೊತ್ತದು ಸಾಮಾನ್ಯವಾಗಿ. ಬಂದಾಗ ಅಲ್ಲಿ ಏನಾಗ್ತಂತ ಕೇಳಿದ್ರೆ, ಆಕೆ ಭಿಕ್ಷೆ ತರಕ್ಕೆ ಒಳ ಹೋಗಿರ್ತಾಳೆ. ಆ ಗೆರೆ ದಾಟಬೇಕಂತಾನೆ ಇವನಿಗೆ ದಾಟಕ್ಕೆ ಆಗ್ತಾ ಇಲ್ಲ, ಲಕ್ಷ್ಮಣಗೆ, ಈ ರಾವಣಿಗೆ. ಏತಂಗೆ ಸಂದೇಹ ಕೂಡ್ಬೇಕನ್ನೋದೇನದು ಇಲ್ಲಿ ಎದರ ಬಾರಿ ಅವ. ಅಲ್ಲಿ ಗೆರೆ ದಾಟಬೇಕಂತಾನೆ ರಾವಣ ಋಷಿ ವೇಷ ಹಾಕಿಕೊಂಡು ಆಗ್ತಾ ಇಲ್ಲ, ತಪಸ್ವಿ ರಾವಣ ಕೂಡ. ಆಗ ಆಕೆ ತಂದು ಭಿಕ್ಷಾನ ಹಾಕ್ತಾರೆ. ಹಾಕುವ ಸಂದರ್ಭದಲ್ಲಿ ನೀವು ಹೊರಗೆ ಬಂದರೆ, ಈ ಗೆರೆ ದಾಟಿ ಬಂದರೆ ಏನು ಮಾಡ್ತೀನಿ, ಭಿಕ್ಷಾ ತೊಗೊತೀನಿ, ಇಲ್ಲಾಂದ್ರೆ ತೊಗೊಳ್ಳೋದಿಲ್ಲ. ನೀವು ಅಂತೀರಿ ಹೊಸ್ತಲು ಒಳಗೆ ಹಾಕ್ತಾಯಿದ್ರೆ ಹೊಸ್ತಲು ಹೊರಗೆ ಬಂದು ನೀಡಂತ ಹೇಳ್ತಾರೆ ಅಲ್ವಾ. ಹಾಗೆ ಗೆರೆ ದಾಟಿ ಹೊರಗೆ ಬಂದರೆ ನಾನು ಭಿಕ್ಷೆ ಸ್ವೀಕರಿಸ್ತೀನಿ, ಇಲ್ಲಂತ ಸ್ವೀಕರಿಸೋದಿಲ್ಲ ಅಂದಾಗ ಆಕೆ ಏನು ಮಾಡಬೇಕು, ಒಂದು ಲಕ್ಷ್ಮಣ ನೆನಪು ಬರ್ತದೆ ಮಾತು, ಗೆರೆ ದಾಟಬಾರ್ದು ಅಂತೇಳಿ. ಇಲ್ಲಿ ಇವನು ಭಿಕ್ಷಕ್ಕೆ ಬಂದಿದ್ದಾನೆ ಋಷಿಯೊಬ್ಬ, ನಾನು ಭಿಕ್ಷಕ್ಕೆ ಹಾಕಬೇಕು, ಇಲ್ಲ ಗೆರೆಯನ್ನು ದಾಟಬಾರ್ದು. ಏನು ಮಾಡಬೇಕಪ್ಪ? ಹಾಂ, ದಾಟಬಾರ್ದು. ನಿಂದು ಭಿಕ್ಷೆ ಹಾಕದೆ ಕಳಿಸಿದ್ರೆ ತಪ್ಪಲ್ಲ. ಆಗ ಗೆರೆ ದಾಟಿ ಭಿಕ್ಷೆ ಹಾಕಕ್ಕೆ ಹೋಗ್ತಾಳೆ. ಭಿಕ್ಷೆ ಹಾಕೋದ್ರ ಜೊತೆಗೆ ಇವನಿಗೆ ಎತ್ಕೊಂಡು ಹೋಗ್ಬಿಡ್ತಾನೆ. ನಾನು ಋಷಿ ಅಲ್ಲ, ನಾನು ಭಿಕ್ಷುಕನಲ್ಲ, ನಾನು ರಾವಣ ಇದ್ದೀನಿ ಅಂತ ಅಪಹರಣ ಮಾಡ್ಕೊಂಡು ಹೋಗ್ತಾನೆ. ಇದು ಕತೆ ಗೊತ್ತದ. ಯಾಕೆ ಹೇಳ್ತೀನಿ, ಮಹಾತ್ಮರು ಬರಬೇಕಾಗಿತ್ತಂದ್ರೆ ಲಕ್ಷ್ಮಣ ಹೇಳಿದ್ದು ಮಾತನ್ನಕ್ಕೆ ಚಾಚು ತಪ್ಪದೆ ಪಾಲಿಸಿದ್ದೇ ಆದರೆ ಆಕೆಗೆ ಕಿಡ್ನ್ಯಾಪ್ ಆಗ್ತಿದ್ದಿಲ್ಲ, ಅಪಹರಣ ಆಗ್ತಿದ್ದಿಲ್ಲ. ಇವತ್ತು ನಮ್ಮಲ್ಲಿ ಜಗತ್ತಿಗೆ ಅನೇಕ ಮಹಾತ್ಮರು ಬಂದು ಹೋಗಿದ್ದಾರೆ, ಧರ್ಮದ ಗೆರೆಯನ್ನು ಹಾಕಿ ಹೋಗಿದ್ದಾರೆ, ಧರ್ಮದ ಗೆರೆ ಹಾಕಿ ಹೋಗ್ತಾ ಇದ್ದಾರೆ ಅಲ್ಲ. ಇಲ್ಲಿ ನಾ ಬರೋಗೋಸ್ಕರ ಇಟ್ಟು ಹೇಳ್ತಾ ಇದ್ದೀನಿ. ಹೇಳಿದರು, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯೇ ಬೇಡ, ಅನ್ನರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ. ಇದೆಲ್ಲ ಧರ್ಮದ ಗೆರೆ. ಎಷ್ಟು ಜನ ಈ ಗೆರೆ ದಾಟಿಲ್ಲ, ದಾಟ್ತಾರೆ. ಅರ್ಥ ಆಗುತ್ತೆ ಎಲ್ಲರಿಗೂ, ತಿಳಿಯಾಗತ್ತೈತಿ. ತಿಳಿಲಾರ್ದತ್ತಂದ್ರೆ ಈ ಮಕ್ಕಳಿಗೆಲ್ಲ ತಿಳಿಯಾಗತ್ತೈತಿ ಅಂತ ಮನೆ ಹೋದ್ಮೇಲೆ ಕೇಳ್ರಿ. ಹಾಗೆ ಇಲ್ಲಿ ಮಹಾತ್ಮರು ಧರ್ಮದ ಗೆರೆಯನ್ನು, ಧರ್ಮ ಬೋಧನೆಗೋಸ್ಕರ, ಅಜ್ಞಾನ ಕಳೆಯೋಗೋಸ್ಕರ ಬರ್ತಾರೆ ವಿನಃ ಸುಮ್ಮನೆ ಬರಂಗಿಲ್ಲ. ಈ ಪ್ರವಚನಗಳ, ಕೀರ್ತನ, ಪುರಾಣ, ಏನು ಹರಿಕತೆ ಏನದಾವಲ್ಲ, ಈ ಧರ್ಮವನ್ನು ಬೋಧನೆ ಮಾಡೋಗೋಸ್ಕರವೇ ಇರೋದು. ನಾವು ಇಡೀ 11 ತಿಂಗಳ ಒಂದಿಷ್ಟು ಧರ್ಮವನ್ನು ಬಿಟ್ಟು ಸ್ವಲ್ಪ ಏನೇನೋ ಮಾಡಿರ್ತೇವೆ ಸಂಸಾರದಲ್ಲಿ. ಅದನ್ನು ವಾಶ್ ಮಾಡೋಕ್ಕೆ, ತೊಳೆಯೋಕ್ಕೆ ಇಲ್ಲ. ಈ ಕಡೆ ನೀವು ಆ ಕಡೆ ಮಾತಾಡೋದು ಕೇಳಿಸ್, ಯಾರಿಗೆ ಹೊರಗೆ ಮಾತು ಕೇಳಿಸಾಗತ್ತೈತೆ ನಿಮಗೆ? ಇಲ್ಲಲ್ಲ, ನಿಮ್ಗೆ ಒಬ್ರಿಗೆ ಕೇಳಾಗತ್ತೈತೆ ಅದು, ನೀವು ಇಲ್ಲಿಲ್ಲ ಅಂತ. ಯಾರಿಗೆ ಹೊರಗಿನ ಮಾತು ಕೇಳಿಸಿಲ್ಲಲ್ರಿ, ಏಕಾಗ್ರತೆ ಇಲ್ಲ ಅಂತ ಹೊರಗಿನ ಕೇಳಾಗತ್ತೈತೆ ಅಂದ್ರೆ
ಮಹಾತ್ಮರು ಬಂದು ಈಗ ನಾವು ಸಂಸಾರದಲ್ಲಿ ಏನೇನೋ 12 ತಿಂಗಳು ಮಾಡಿರ್ತೇವೆ. ಒಂದು ತಿಂಗಳಲ್ಲಿ ಈಗ ಕೊಡ್ಲಿ ಅದಪ್ತಮ್ಮ, ನಿಮ್ಮದು ಕೊಡ್ಲಿ ಕುರುಪಿ ಇರ್ತಾವೆ. ಯಾವಾಗ ಹೊರಗೆ ತೆಗಿತೀರಿ ಅಂದ್ರೆ ಹೊಲದಾಗ ಗಿಡಗಂಟಿ ಕಸ ಎದ್ದಾಗ ಹೊರಗೆ ತೆಗಿತೀರಿ. ಅದು 11, 9, 10 ತಿಂಗಳು ಏನು ಮಾಡಿರ್ತೀರಿ ಹಾಗೆ ಇಟ್ಟಿರ್ತೀರಿ. ಅವಾಗ ಏನಾಗಿರ್ತದದು ಜಂಗ್ ಹತ್ತಿರ್ತದೆ, ತುಕ್ಕು ಹಿಡಿತಿರ್ತದೆ. ಜಂಗ್ ಹತ್ಯದಂದ್ರೆ ನೀವು ಏನು ಮಾಡ್ತೀರಿ, ಕಂಬಾರನ ಕೈಯಾಗ ಒಯ್ದು ಕೊಟ್ಟು ಇದಕ್ಕೆ ಸ್ವಲ್ಪ ಚೂಪು ಮಾಡಪ್ಪ, ಜಂಗ್ ಹತ್ತೈತಿ, ಅದಕ್ಕೆ ಬಾಯಿ ತೊಳಸು. ಕೊಡ್ಲಿ ಕುರುಪಿಗೆ ಏನು ಮಾಡ್ತೀರಿ, ಬಾಯಿ ತೊಳಸ್ತೀರಿ. ಎಲ್ಲರಿಗೂ ಗೊತ್ತದೆ ಬಾಯಿ ತೊಳಸೋದು. ಹಾಗೆ ನಮ್ಮ ಮನಸ್ಸು ಸಂಸಾರದಲ್ಲಿ ಇದ್ದೇನಾಗೈತಿ, ಜಂಗ್ ಹತ್ಯದ. ಆ ಜಂಗ್ ಹತ್ತಿರುವ ಮನಸ್ಸಿನ ಬಾಯಿ ತೊಳೆಯೋಕ್ಕೆ ಇದು ಕಂಬಾರನ ಕುಲ್ಮೆ, ಜ್ಞಾನ ಕುಲ್ಮೆ. ಇದು ಈ ಜ್ಞಾನ ಕುಲ್ಮೆಯಲ್ಲಿ ಜ್ಞಾನದ ಗೆರೆಯನ್ನು, ಧರ್ಮದ ಗೆರೆಯನ್ನು ಅಧ್ಯಾತ್ಮದ ಚಿಂತನೆ ಮೂಲಕ ಮಹಾತ್ಮರು ಹಾಕ್ಕೊಂಡು ಹೋಗಿದ್ದಾರೆ. ಈ ಧರ್ಮವನ್ನು ಬಿಟ್ಟು ಹೋಗಬೇಡಪ್ಪ. ನಿಂದು ಸತಿ ಧರ್ಮ, ನಿಂದು ಪತಿ ಧರ್ಮ, ಅತ್ತಿಯ ಧರ್ಮ, ಮಾವನ ಧರ್ಮ, ಸ್ವಾಮಿಯ ಧರ್ಮ, ಅದಲ್ಲ ಶಿಷ್ಯನ ಧರ್ಮ, ಗುರುವಿನ ಧರ್ಮ. ಆ ಧರ್ಮದ ಗೆರೆ ದಾಡ್ತು ಅಂದ್ರೆ ಹ್ಯಾಂಗೆ ಅಪಹರಣ ಆಯಿತು ಸೀತೆಯದು, ಹಾಗೆ ನಮಗೆ ಅಪಹರಣ ಮಾಡಲಿಕ್ಕೆ ಯಮದೂತರು ಬರ್ತಾರೆ. ಅಪಹರಣ ಮಾಡಲಿಕ್ಕೆ ಯಮದೂತರು ಬರಬೇಕಾದ್ರೆ ಧರ್ಮವನ್ನು ಮೀರಿ ಹೋಗಬಾರ್ದು. ಹೀಗಿಲ್ಲಿ ಸಿದ್ಧಲಿಂಗ ಶಿವಯೋಗಿ ಧರ್ಮವನ್ನು ಬೋಧನೆ ಮಾಡುತ್ತಾ, ವಚನ ಸಾಹಿತ್ಯವನ್ನು ರಚನೆ ಮಾಡುತ್ತಾ, ಗುರುವಿನ ಆಣತಿಯಲ್ಲಿ, ಗುರುವಿನ ಮಾರ್ಗದರ್ಶನದಲ್ಲಿ, ಗುರು ಯಾವ ರೀತಿಯಾಗಿ ಸಾಧನೆ ಮಾಡಲಿಕ್ಕೆ ಹೇಳಿದಾನೋ ಅದೇ ರೀತಿಯಾಗಿ ಸಾಧನೆ ಮಾಡಿಕೊಂಡು ಸಂಚಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಸಂಚಾರ ಮಾಡುವಾಗ ಅವನ ಶಕ್ತಿಯನ್ನು ಅನೇಕರು ಕೇಳಿರ್ತಾರೆ. ಮಹಾನ್ ಪುರುಷ, ಮಹಾನ್ ಸಂತ. ಕೆಲವು ಮಹಾತ್ಮರು ಏನೂ ಮಾತನಾಡುವುದಿಲ್ಲ, ಕೆಲವರು ಮಹಾತ್ಮರು ಮಾತಾಡ್ತಾರೆ, ಕೆಲವರು ಮಹಾತ್ಮರು ಮೌನವಾಗಿರ್ತಾರೆ, ಕೆಲವು ಮಹಾತ್ಮರು ಉಪದೇಶ ಮಾಡ್ತಾರೆ, ಕೆಲವು ಮಹಾತ್ಮರು ಚಿಂತನೆ, ಆ ಹಾಡುಗಳನ್ನು, ಭಗವಂತನ ನಾಮಸ್ಮರಣೆಯನ್ನು ಮಾಡ್ಕೊಂಡು ಹೋಗ್ತಾರೆ. ಹಾಗಿಲ್ಲಿ ಸಿದ್ಧಲಿಂಗನ ಮಹಿಮೆಯನ್ನು ಎಲ್ಲ ಕಡೆ ಹರಡಿತ್ತು. ಒಂದು ಸಲ ಆ ಸಿದ್ಧಲಿಂಗನ ಸ್ಮರಣೆಯರೊಬ್ಬರು ಮಾಡ್ತಾರೆ. ದಾರಿಯಲ್ಲಿ ಒಮ್ಮೆ ಹೆಡಗಿ ಜಾತ್ರೆ ಅಂತ ಮಾಡ್ತಾರೆ. ಬುಟ್ಟಿ ಜಾತ್ರೆ, ಹೆಡಗಿ ಅಂದರೆ ಬುಟ್ಟಿ, ಕೌದಿ ಜಾತ್ರೆ ಅಂತ ಮಾಡ್ತಾರೆ. ಹುಬ್ಬಳ್ಳಿ ಸಿದ್ಧಾರ್ಥ ಕೌದಿ ಹೊದಿಕೆ, ಹಾಗಿದು ಹೆಡಗಿ ಜಾತ್ರೆ. ಎಲ್ಲರೂ ಹೆಡಗಿ ತುಂಬಿಕೊಂಡು ಆ ಪ್ರಸಾದ ತಂದಿರಬೇಕು. ಒಂದು ಕಡೆ ಸೇರಿ ಆ ಪ್ರಸಾದವನ್ನು ಊಟ ಮಾಡುವಂಥದ್ದು ಇರಬಹುದು ಅನಿಸುತ್ತೆ. ಹೆಡಗಿ ಜಾತ್ರೆಯನ್ನು ಮಾಡುವಾಗ ಎದುರುಗಡೆ ಒಬ್ಬ ಹೆಣ್ಮಗಳು ಆ ಬುಟ್ಟಿಯನ್ನು ತೆಗೆದುಕೊಂಡು ಹೋಗುವಾಗ ಎದುರುಗಡೆ ಏನಾಗುತ್ತಂದರೆ ಮದಭರಿತವಾದಂಥ ಒಂದು ಆನೆ ಬರುತ್ತೆ. ಮದಭರಿತವಾಗಿರುವಂಥ ಆನೆ ಬಂತು. ಏನು ಮಾಡಬೇಕು, ಸರಿಯಕ್ಕಾಗಲ್ಲ. ಎದುರುಗಡೆ ಆನೆ ಬರ್ತಾ ಇದೆ. ಆನೆಯ ಬಂದಾಗ ಆಕೆ ತಕ್ಷಣ ಯಾರು ನೆನಪಾಗ್ತದೆ ಅಂತ ಕೇಳಿದರೆ ಸಿದ್ಧಲಿಂಗನ ನೆನಪಾಗ್ತದೆ. ಸಿದ್ಧಲಿಂಗ ನೆನಪಾದ ಕೂಡಲೇ ಸಿದ್ಧಲಿಂಗ ಈ ಮದಭರಿತ ಆನೆಯನ್ನು ನನ್ನ ಕಡೆ ಬರ್ತಾ ಇದೆ, ಇದರಿಂದ ರಕ್ಷಣೆ ಮಾಡುವಂತ ಕೇಳಿದಾಗ ಆನೆ ಅಲ್ಲೇ ನಿಂತೋಯ್ತು. ಆನೆ ಮದಭರಿತವಾದಂಥ ಆನೆ ಕೂಡ ಆಕೆಯ ಪ್ರಸಾದವನ್ನು ಹಾಳು ಮಾಡದೆ, ಆಕೆಯನ್ನು ಯಾವ ಥರದ ನೋವುಗಳನ್ನು ಮಾಡದೆ ಸಾಧು ಪ್ರಾಣಿಯಾಗಿ ಅಲ್ಲಿಂದ ಮರಳಿ ಹೋಗ್ತದನ್ನುವಂಥದ್ದನ್ನು ನೋಡ್ತಾ ಬರ್ತೇವೆ. ಇವತ್ತು ವಿಚಾರ ಮಾಡಿ ಹೊರಗಿನ ಆನೆಯನ್ನು ಆ ಸಿದ್ಧಲಿಂಗನ ಸ್ಮರಣೆಯನ್ನು ಮಾಡ್ತಾ, ಸಿದ್ಧಲಿಂಗ ಇದರಿಂದ ನನ್ನನ್ನು ರಕ್ಷಣೆ ಮಾಡುವಂತ ಕೇಳಿದಾಗ ಆನೆ ಮದಭರಿತ ಆನೆ ದಾರಿ ಬೇರೆ ಹಿಡಿತು. ಹಾಗೆ ಮಹಾದೇವ ನನ್ನಲ್ಲಿ ಮದಭರಿತ ಆನೆ ಇದೆ. ಯಾವುದು? ಮನಸ್ಸು. ಆ ಮನಸ್ಸು ಮದಭರಿತ ಆನೆ ಇದೆ. ಅಂಥ ಮನಸ್ಸನ್ನು ನೀನು ನನ್ನನ್ನು ಉಳಿಸಿಕೊಳ್ಳುವಂತೆ ಮಾಡು, ನನ್ನನ್ನು ರಕ್ಷಿಸುವಂಗೆ ಮಾಡು ಅಂತ ನೀವು ಒಂದು ದಿವಸ ಪ್ರಾರ್ಥನೆ ಮಾಡಿದರೆ ಸಾಕು, ತಕ್ಷಣ ಮಹಾದೇವ
ಬಯಲು ಮಾಡ್ತಾನೆ. ಆ ಮನಸ್ಸಿನಿಂದ ನಿಮ್ಮನ್ನು ಉಳಿಸಿಕೊಳ್ತಾನೆ. ಹೀಗೆ ಇರುವ ಸಂದರ್ಭದಲ್ಲಿ ಇನ್ನೊಂದು ಘಟನೆ ನಡೀತದೆ. ರೈತನೊಬ್ಬ ಒಕ್ಕಲತನ ಕಾಯಕವನ್ನು ಮಾಡ್ತಾ ನಿಮಗೆಲ್ಲ ಗೊತ್ತಿದೆ, ಒಕ್ಕಲತನ ಮಾಡಬೇಕಾದ್ರೆ ಏಟು ಹಾಕ್ತಿರೋದು. ಆಕಳಿರಲಿ, ಎಮ್ಮೆ ಇರಲಿ, ಎತ್ತಿರಲಿ. ಅದು ಅವನು ಹೊಡಿತಾ ಇದ್ದ. ತಿರುಗಿ ಅದನ್ನು ಏನು ಮಾಡ್ತದೆ ಅಂದ್ರೆ ನಂದಿ ಬಸವ ಎತ್ತು ಸಿಟ್ಟು ಬಂದಿತ್ತು. ಅದಕ್ಕೂ 8 ದಿವಸ ಹೊಡ್ಕೋಬೇಕದು. 8 ದಿವಸ ಬಸವ ತಾಳಬೇಕು, ಎತ್ತಿ ತಾಳಬೇಕು. ಒಂದು ದಿವಸ ಇವನ ಕಡೆ ಬೆನ್ನು ಹತ್ತದು. ಹೊಡ್ಯಾಕ ಬೆನ್ನು ಹತ್ತಾಗ ಏನಾಗ್ತದೆ ಅಂತ ಕೇಳಿದ್ರೆ, ಆ ರೈತ ಏನು ಮಾಡ್ತಾನೆ, ಸಿದ್ಧಲಿಂಗ ಇದನ್ನು ನೀನೇ ರಕ್ಷಣೆ ಮಾಡಬೇಕು ನಿರ್ಣಯ ಮಾಡ್ಕೊಂಡು ಏನು ಮಾಡ್ತಾನೆ, ನೀನು ಏನಾದರೂ ಗುದ್ದಿ ಅಂದ್ರೆ ನನಗೆ ಗುದ್ದಿದೆ ಅಂತಂದ್ರೆ ಸಿದ್ಧಲಿಂಗನ ಆಣೆ ಅಂತ ಹೇಳ್ತಾನೆ. ಆ ಎತ್ತು ಏನು ಹೊಡ್ಯಾಕೆ ಬಂದಿತ್ತಲ್ಲ ಅಲ್ಲೇ ನಿಂತು ಬಿಡುತ್ತೆ. ಎಂಥ ಅಲ್ಲಿಲ್ಲ, ಎತ್ತು ಸಹಿತ ನಿಂತು, ಮದಭರಿತವಾದಂಥ ಆನೆ ನಿಂತು. ಹೀಗೆ ಹಲವಾರು ಪವಾಡಗಳನ್ನು ಮಾಡೋದ್ರ ಮುಖಾಂತರ ಸಿದ್ಧಲಿಂಗ ಸಂಚಾರ ಮಾಡ್ತಾ ನೋಡಿದ್ದೀನಿ. ನೀವು ಅಲ್ಲಿ ದೇವಸ್ಥಾನದಲ್ಲಿ ಮುತ್ತಿನ ಹಾರವನ್ನು ಕೊಟ್ಟಿದ್ದ ಪರಮಾತ್ಮ, ಆ ಪರಮಾತ್ಮನೇ ತನ್ನ ತೊಡೆ ಮೇಲೆ ಕುಣಿಸ್ಕೊಂಡಿದಂತ. ಒಂದು ಸಲ ಪರಮಾತ್ಮನ ತೊಡೆ ಮೇಲೆ ಕುಡಿಸ್ಕೊಂಡಿದ್ದ. ಪೂಜಾರಿ ಬಂದು ನೋಡ್ತಾನೆ, ಪರಮಾತ್ಮ ಲಿಂಗ ರೂಪ. ಇವನ ಕಣ್ಣಿಗೆ ಸಾಕ್ಷಾತ್ ಪರಶಿವನೇ ಕಂಡಿರಬಹುದು, ಆದರೆ ಪೂಜಾರಿ ನಮಗೆ ಲಿಂಗನೇ ಕಾಣೋದು. ಬಾರಪ್ಪ ಸಿದ್ಧಲಿಂಗ ಬಾ ಅಂತೇಳಿ ಕರ್ಕೊಂಡು ತೊಡೆ ಮೇಲೆ ಕೂಡಿಸ್ಕೊಂಡಿದ್ದಾನೆ. ಯಾಕೆಂದರೆ ಅವನು ಕೈಲಾಸದಿಂದ ಈ ಭೂಮಿಗೆ ಬರುವ ಸಂದರ್ಭದಲ್ಲಿ ನೀ ಎಲ್ಲಿರ್ತೀಯೋ ಅಲ್ಲಿ ನಾನಿರುವೆ, ನಾನೆಲ್ಲಿರ್ತೀನಿ ಅಲ್ಲಿ ನೀನು ಇರ್ತೀಯ. ಈಗ ಒಬ್ಬರೊಬ್ಬರು ಮಾತನಾಡಿರ್ತಾರೆ. ಯಾಕೆಂದರೆ ನನ್ನ ನಿರಂಜನ ಜ್ಯೋತಿ ಈ ಭೂಮಿಗೆ ಹೋಗಬೇಕಾದ್ರೆ ಅದು ಒಲ್ಲ ಅಂದಿತ್ತು. ಜ್ಯೋತಿ, ಆ ಲಿಂಗ, ಆ ಬೆಳಕು, ನಾ ಹೋಗುವುದಿಲ್ಲ ನಿನ್ನ ಬಿಟ್ಟು ಅಂದಿತ್ತು. ಹೀಗೆ ಜಗತ್ತಿನಲ್ಲಿ ಅಜ್ಞಾನವನ್ನು ಕಳೆದು ಧರ್ಮದ ಬೋಧನೆ ಮಾಡೋಗೋಸ್ಕರ, ಧರ್ಮದ ಮಾರ್ಗವನ್ನು ತೋರಿಸೋಗೋಸ್ಕರ ನೀವು ಹೋಗಲೇಬೇಕು ಅಂತ ಪರಮಾತ್ಮ ಹೇಳಿರ್ತಾನಲ್ಲ, ಆ ಕಟ್ಟಳೆಗೆ, ಆಜ್ಞೆಗೆ ಇಲ್ಲಿ ಬರಬೇಕಾಯಿತು. ಅದಕ್ಕಾಗಿ ಇಲ್ಲಿ ಆ ದೇವರು, ಆ ಲಿಂಗ ಕಡಿ ಮೇಲೆ ಕೂಡಿಸ್ಕೊಂಡಿದ್ದ. ಅಂದರೆ ಲಿಂಗದ ಮೇಲೆ ಕೂತಿದ್ದ ಇವನು ಅಂತ. ನಮ್ಮ ಭಾಷೆಯಲ್ಲಿ ಲಿಂಗದ ಮೇಲೆ ಕೂತಿದ್ದ. ಪೂಜಾರಿ ಬಂದು ಹೊಡ್ಯಾಕೆ ಹೋಗ್ತಾನೆ. ಜನರೆಲ್ಲ ಸೇರಿರ್ತಾರೆ. ಆಗ ಆಕಾಶವಾಣಿಯ ಮೂಲಕ ಹೇಳ್ತದೆ, ಆ ಸಿದ್ಧಲಿಂಗನ ಏನೂ ತಪ್ಪಿಲ್ಲ, ಸಿದ್ಧಲಿಂಗನಿಗೆ ನಾನೇ ತೊಡೆ ಮೇಲೆ ಕುತ್ಕೊಳ್ಳೋಕೆ ಹೇಳಿದ್ದೇನೆ, ಅದಕ್ಕೆ ಕೂತಿದ್ದಾನೆ, ನೀವು ಯಾರು ಹೊಡಿಬೇಡಿ ಅಂತ ಆಕಾಶವಾಣಿಯ ಮೂಲಕ ಆ ಭಕ್ತರಿಗೆ ಹೇಳ್ತಾನೆ ಮಹಾದೇವ. ಈಗ ಮಹಾದೇವನ ಪ್ರೀತಿಗೆ ಪಾತ್ರ ಆದರೆ ಸಾಕು, ಅವನು ಕರೆದು ಬಿಟ್ಟು ತನ್ನ ತೊಡೆ ಮೇಲೆ ಕೂಡಿಸ್ಕೊಳ್ತಾನಂತೆ. ಅಂಥ ಅನೇಕ ಪವಾಡಗಳನ್ನು ಮಾಡೋದ್ರ ಮೂಲಕ ಸಿದ್ಧಲಿಂಗ ವಿಶ್ವಖ್ಯಾತಿ ಪಡಿತಾನೆ, ಜಗತ್ಪ್ರಖ್ಯಾತಿ ಆಗ್ತಾನೆ. ಅಂಥ ಮಹಿಮೆಯನ್ನು ಮುಂದಿನ ನಾಳಿನ ಸಮಯದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೇವೆಯನ್ನು ಮಹಾದೇವನ ಪಾದಕ್ಕೆ ಅರ್ಪಿಸಿ ಮಂಗಲನ ಕೋರುತ್ತೇನೆ.